ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿಗಳಿಗೆ ಮುಕ್ತಿನೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ವರ್ತೂರಿನ ಈ ರಸ್ತೆಯಂತೂ ಅನೇಕ ಸವಾರರ ಪಾಲಿಗೆ ಯಮನಾಗಿದ್ದಾನೆ. ಹಾಗಿದ್ರೆ ಆ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತೀರಾ? ಇಲ್ಲಿದೆ ನೋಡಿ ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳನ್ನ ಮುಚ್ಚೋದಕ್ಕೆ ಜಿಬಿಎ ಮೀನಾಮೇಷ ಎಣಿಸ್ತಾ ಇದೆ. ಗುಂಡಿ ಮುಚ್ಚೋಕೆ ಸಿಎಂ ಗಡುವು ನೀಡಿದ್ರು ಇನ್ನೂವರೆಗೂ ಪಾತ್ ಹೋಲ್ಗಳಿಂದ ಮುಕ್ತಿ ಸಿಗ್ತಾ ಇಲ್ಲ. ಗುಂಡಿ ಮುಚ್ಚೋ ಕಾಮಗಾರಿ ಮಾತ್ರ ಆಮೆಗತಿಯಲ್ಲಿ ಸಾಗ್ತಾ ಇದ್ರೆ ಎತ್ತ ಜನ ಬೇಸತ್ತು ಹೋಗಿದ್ದಾರೆ. ಅದರಲ್ಲೂ ವರ್ತೂರಿನ ರಸ್ತೆಗಳಂತೂ ಹಾಳಾಗಿ ಜನರ ಜೀವಕ್ಕೆ ಕುತ್ತು ತರ್ತಾ ಇದ್ದು ಅನೇಕ ಸಾವು ನೋವುಗಳಿಗೆ ಕಾರಣವಾಗಿದೆ. ಬೆಂಗಳೂರಿನ ಈ ಭಾಗದಲ್ಲಿ ರಸ್ತೆ ಗುಂಡಿಗೆ ಬಲಿ ಮಾಮೂಲಿ ಅನ್ನೋ ಹಾಗಾಗಿದೆ. ಪ್ರತಿ ತಿಂಗಳು ಒಂದಲ್ಲ ಒಂದು ಸಾವು ರಸ್ತೆ ಗುಂಡಿಗಳಿಂದ ಆಗ್ತಾ ಇದೆ. ವರ್ತೂರಿನ ರಸ್ತೆಯಲ್ಲಿರುವ ಈ ಗುಂಡಿಗಳು ತಿಂಗಳಿಗೆ ಒಂದು ನರಬಲಿ ಪಡೆದುಕೊಳ್ತಾ ಇದೆ. ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಜನ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ವರ್ತೂರಿನಲ್ಲಿ ರಸ್ತೆ ಗುಂಡಿಗೆ ಸಾಲು ಸಾಲು ಅವಘಡಗಳು ಸಂಭವಿಸ್ತಾ ಇವೆ. ತಿಂಗಳಿಗೆ ಒಂದು ಅಪಘಾತ ಫಿಕ್ಸ್ ಎಂಬಂತಾಗಿದೆ. ಹೆಜ್ಜೆ ಹೆಜ್ಜೆಗೂ ರಸ್ತೆ ಗುಂಡಿಯಿಂದ ಜನ ರೋಸಿ ಹೋಗಿದ್ದಾರೆ. 15 ವರ್ಷಗಳ ಹಿಂದೆ ಪಂಚಾಯತ್ ಆಡಳಿತ ಇದ್ದಾಗಲೇ ಉತ್ತಮ ಆಡಳಿತ ಇತ್ತು ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಒಟ್ನಲ್ಲಿ ನಿತ್ಯ ನೂರಾರು ಸಂಖ್ಯೆಯಲ್ಲಿ ಓಡಾಡುವ ವಾಹನಗಳು ಅರ್ಧ ಕಿಲೋಮೀಟರ್ ರಸ್ತೆ ದಾಟಲು ಗಂಟೆಗಟ್ಟಲೆ ಟೈಮ್ ತೆಗೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಪಾಲಿಕೆ ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.